ಇದಕ್ಕೆ ಹುಬ್ಬಳ್ಳಿಯಲ್ಲಿ ಕಿಮ್ಸ್ನ ಹಲವು ಜನರಲ್ಲಿ H1N1 ಪಾಸಿಟಿವ್. ಜುಲೈ ತಿಂಗಳಲ್ಲಿ 29 ಸ್ಯಾಂಪಲ್ಗಳಲ್ಲಿ 5 H1N1 ದೃಢ. ಆಗಸ್ಟ್ ತಿಂಗಳಲ್ಲಿ 39 ಸ್ಯಾಂಪಲ್ಗಳಲ್ಲಿ 9 ಜನರಿಗೆ H1N1 ದೃಢಪಟ್ಟಿರೋದು. ಟೆಸ್ಟ್ ಪ್ರಮಾಣ ಹೆಚ್ಚಳ ಆದಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ಪ್ರಕರಣಗಳು ಕಂಡುಬರುತ್ತೆ. ಜ್ವರ ಬಂದವರು ಚಿಕಿತ್ಸೆ ಪಡೆದು ವಾಪಸ್ ಹೋಗ್ತಾ ಇದ್ದಾರೆ. ಜಿಟಿ ಮಳೆ, ಮೋಡ ಕವಿದ ವಾತಾವರಣದಿಂದ ಜ್ವರ ಹೆಚ್ಚಳ ಆಗ್ತಾ ಇರೋದು. ಕಿಮ್ಸ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಈಶ್ವರ ಅಸಗಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಉತ್ತಮವಾದ ಚಿಕಿತ್ಸೆ ಲಭ್ಯ ಇದೆ. ICU ಆಗಲಿ, ಡಾಕ್ಟರ್ ಆಗಲಿ, ನರ್ಸಿಂಗ್ ಸ್ಟಾಫ್ ಆಗಲಿ ಎಲ್ಲರೂ ಇದಕ್ಕೆ ಚಿಕಿತ್ಸೆ ಕೊಡೋಕ್ಕೆ ತಯಾರಿದ್ದಾರೆ. ಅವರ ಉತ್ಸುಕತೆಯೂ ಇದೆ. ಇದು ಎಲ್ಲ ನೆಗಡಿ ಕೆಮ್ಮು H1 ರಿಲೇಟೆಡ್ ಅಂತ ಹೇಳಲಿಕ್ಕಾಗೋದಿಲ್ಲ. ನೆಗಡಿಗೆ ಸುಮಾರು ಒಂದು 8-10 ವೈರಸ್ಸು ಕಾರಣ ಇರ್ತಾವೆ. ಅದರಲ್ಲಿ H1N1 ನೆಗಡಿ ರೂಪದಲ್ಲಿ ಇರ್ಬೋದು ಅಥವಾ ನ್ಯೂಮೋನಿಯಾ ರೂಪದಲ್ಲಿ ಇರ್ಬೋದು. ನ್ಯೂಮೋನಿಯಾ ಇದು ಇರೋದು ಇಮ್ಯುನೋಕಾಂಪ್ರಮೈಸ್ಡ್ ಪೇಷಂಟಲ್ಲಿ ಜಾಸ್ತಿ ಕಾಣಸಿಗುತ್ತೆ. ನೆಗಡಿಯ ಪ್ರಮಾಣ ಪೇಷಂಟ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. H1N1 ಸೋಂಕಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಸೊ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ? ನೀತಿ ಈಗ ಒಂದು ಕಡೆ ಅಂದ್ರೆ ಧಾರವಾಡ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಬೆಳಗಿನ 10 ಗಂಟೆವರೆಗೂ ಇಲ್ಲಿಂದ್ರೆ ಜಿಟಿ ಮಳೆ ಇರುತ್ತೆ. ಮಧ್ಯಾಹ್ನ ಇಲ್ಲಿ ಅಂತಂದ್ರೆ 10ರಿಂದ ಇಲ್ಲಿಂದ್ರೆ ಸಾಯಂಕಾಲ 4 ಗಂಟೆವರೆಗೂ ಇಲ್ಲಿಂದ್ರೆ ನೆತ್ತಿ ಸುಡುವ ಬಿಸಿಲು ಇರುತ್ತೆ. ಇಲ್ಲಿಂದ್ರೆ ಬಹಳಷ್ಟು ಇಲ್ಲಿಂದ್ರೆ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಇದರ ಎಫೆಕ್ಟ್ ಇವತ್ತು ಜನರ ಮೇಲೆ ಆಗ್ತದೆ. ಯಾವ ಮಟ್ಟಿಗೆ ಅಂತಂದ್ರೆ ಇವತ್ತು ಶಾಲಾ ಮಕ್ಕಳಿಂದ ಹಿಡಿದುಕೊಂಡು ಇವತ್ತು ಹಿರಿಯ ಜೀವಗಳಿಗೂ ಈ ಒಂದು ಎಫೆಕ್ಟ್ ಇವತ್ತು ತಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ವಿಪರೀತ ಜ್ವರ ಕಾಡ್ತಾ ಇದೆ. ಆ ವಿಪರೀತ ಜ್ವರ ಅಂದ್ರ ಜೊತೆಗೆ ಇವತ್ತು ಹುಬ್ಬಳ್ಳಿ ಕಿಮ್ಸ್ ನಲ್ಲೇ ಇದೇ ಒಂದು ತಿಂಗಳಲ್ಲೇ ಅಂದ್ರೆ ಆಗಸ್ಟ್ ಒಂದು ತಿಂಗಳಲ್ಲೇ ಒಟ್ಟು 14 ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಜುಲೈ ತಿಂಗಳಲ್ಲಿ 29 ಜನರ ನಡುವೆ ಒಂದು ಶಾಂಪಲ್ ಮಾಡ್ತಾರೆ. 20 ಜನರಲ್ಲಿ ಒಂದು ಬ್ಲಡ್ ಅನ್ನ ತೆಗೆದುಕೊಂಡು ಶಾಂಪಲ್ ಟೆಸ್ಟ್ ಮಾಡಿದಾಗ 5 H1N1 ಇದು ದೃಢ ಆಗುತ್ತೆ. ಈ ತಿಂಗಳಲ್ಲಿ ಇಲ್ಲಿವರೆಗೂ ಅಂತಂದ್ರೆ 39 ಜನರಿಗೆ ಒಂದು ಶಾಂಪಲ್ ಗಳನ್ನ ತೆಗೆದುಕೊಂಡು ಪರೀಕ್ಷೆ ಮಾಡಿದಾಗ 9 ಜನರಿಗೆ ಇಲ್ಲಿಂದ್ರೆ H1N1 ಅಂದ್ರೆ ದೃಢಪಟ್ಟಿದೆ. ಮತ್ತು ಈಗಾಗಲೇ ಕೆಲವೊಂದಿಷ್ಟು ಜನರು ಏನು ಮನೆಯಲ್ಲೇ ಇಳಿದುಕೊಂಡು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಅವರನ್ನು ಸಹ ಇಲ್ಲಿಂದ ತೆಗೆದುಕೊಂಡು ಬಂದು ಆ ಶಾಂಪಲ್ ಅನ್ನು ತೆಗೆದುಕೊಂಡು ಟೆಸ್ಟ್ ಬಂದ್ರೆ ಅವ್ರಿಗೂ H1N1 ಭಯ ಇವತ್ತು ಕಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಇವತ್ತು ಜ್ವರದ ಭೀತಿ ಇದರಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕಾಡ್ತಾ ಇದೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ. ಯಾಕಂದ್ರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಜನರು ಇಲ್ಲಂದ್ರೆ ಸಾಕಷ್ಟು ಬರ್ತಾರೆ. ಒಬ್ಬರಿಗೆ ಏನಾದ್ರೂ ಆ ಕುಟುಂಬ ಜನರಿಗೆ ಇವತ್ತು ಜ್ವರ ಬಂದ್ರೆ ಆ ಇಡೀ ಕುಟುಂಬದ ಸದಸ್ಯರಿಗೆ ಇಲ್ಲಿ ಅಂತಂದ್ರೆ ಆವರಿಸುತ್ತೆ. ಅದರ ವೈರಲ್ ಇದರಿಂದ ಆಗ್ತಾ ಇದೆ. ದೇಹದಲ್ಲಿ ಯಾವ ಮಟ್ಟಿಗೆ ಅಂತಂದ್ರೆ ಜ್ವರ ಕಾಡುತ್ತಿದ್ರೆ ಸಾಮಾನ್ಯವಾಗಿ ಇಲ್ಲಿ ಅಂದ್ರೆ ಮೊದಲಿಗೆ ಇಲ್ಲಿ ಅಂತಂದ್ರೆ ಒಂದು ತೀವ್ರ ಜ್ವರದ ಲಕ್ಷಣ ಕಾಣುತ್ತೆ. ಮತ್ತೆ ಇಲ್ಲಿ ಅಂತಾರೆ ಜ್ವರದ ಜೊತೆಗೆ ಇಲ್ಲಿದ್ರೆ ನೆಗಡಿ, ಕೆಮ್ಮು ಮತ್ತು ವಾಂತಿಯ ಲಕ್ಷಣಗಳು ಸಹ ಇಲ್ಲಿ ಕಾಣ್ತೇವೆ. ಆ ಜ್ವರ ಬಂದರವರೆಗೆ ಒಂದು ವಾರದವರೆಗೂ ಸಾಯ್ತಾ ಇದೆ ಅಂದ್ರೆ ಮೇಲೆ ಏಳಲಾರಂತಹ ಪರಿಸ್ಥಿತಿ ಇಲ್ಲಿ ಅಂತ ನಿರ್ಮಾಣ ಆಗುತ್ತೆ. ಅಷ್ಟರ ಮಟ್ಟಿಗೆ ಆ ವ್ಯಕ್ತಿಗೆ ಯಾರು ಇವತ್ತು ಜ್ವರ ಬರುತ್ತೆ ಅವ್ರಿಗೆ ಇಲ್ಲಿ ಅಂತಂದ್ರೆ ಅಷ್ಟೊಂದು ಸುಸ್ತು ಇಲ್ಲಿ ಅಂದ್ರೆ ಆಗುತ್ತೆ. ಇಷ್ಟರ ಮಟ್ಟಿಗೆ ಇವತ್ತು ಜ್ವರದ ಭೀತಿ ಕಾಡ್ತದೆ. ಮತ್ತು ಯಾವುದೇ ಒಂದು ಆಸ್ಪತ್ರೆ, ಕೇವಲ ಸರ್ಕಾರಿ ಆಸ್ಪತ್ರೆಗಳಷ್ಟೇ ಅಲ್ಲ, ಖಾಸಗಿ ಆಸ್ಪತ್ರೆಗಳಿಗೂ ಹೋದ್ರೂ ಸಹಿತ ಇವತ್ತು OPD ಸಂಖ್ಯೆ ಇಲ್ಲಿ ಅಂತಂದ್ರೆ ದಿನೇ ಹೆಚ್ಚಾಗ್ತಾ ಇದೆ. ಬರೋದು ಚಿಕಿತ್ಸೆ ಪಡೆದು ಮನೆಗೆ ಹೋಗೋದು ಮಾಡ್ತಾರೆ. ಅದರಲ್ಲಿ ಸರ್ಕಾರದ ಆಸ್ಪತ್ರೆ ನೋಡಿದಾಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಇರಬಹುದು ಮತ್ತು ಪಾಲಿಕೆಯ ವ್ಯಾಪ್ತಿ ಇರುವಂತಹ ಚಟುಗುಪ್ಪೆ ಆಸ್ಪತ್ರೆ ಇರಬಹುದು. ಇದರಲ್ಲಿ ಸಾವಿರಾರು ಸಂಖ್ಯೆಯ ಜನರು ಇವತ್ತು ಇಲ್ಲಿದ್ರೆ ಕ್ಯೂನಲ್ಲಿ ಚಿಕಿತ್ಸೆ ಪಡೆಯುವಂತದ್ದು ಇದ್ರ ದೃಶ್ಯಗಳು ನಮಗೆ ಇಲ್ಲಿದ್ರೆ ಕಾಣಿಸಿರ್ತವೆ. ಕಾರಣ ಏನು ಅಂತಂದ್ರೆ ಈ ವಾತಾವರಣ ಏನು ಬದಲಾವಣೆ ಆಗ್ತದೆ. ಯಾಕಂದ್ರೆ ಮಳೆಗಾಲದಲ್ಲಿ ಈಗ ಬಿಸಿಲು ಏನು ಕಾಣ್ತಾ ಇದೆ, ಬಿಸಿಲು ಮತ್ತು ಜಿಟಿ ಮಳೆಯಿಂದ ಏನು ವಾತಾವರಣ ಬದಲಾವಣೆ ಆಗ್ತಾ ಇದೆ. ಇದು ನೇರವಾಗಿ ಜ್ವರ ಬರ್ತಿದೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.